ಕೊರಟಗೆರೆ ತಾಲೂಕಿನ ತೋವಿನಕೆರೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಗ್ರಾಮ ಶಾಖಾ ಸಮಾವೇಶ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಈ ಕಾರ್ಯಕ್ರಮದಲ್ಲಿ ವಿಮಾನ ದುರಂತ ಮತ್ತು ಕಾಲ್ತುಳಿತ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈ ಸಭೆಯಲ್ಲಿ ಗ್ರಾಮ ಶಾಖಾಧಿಕಾರಿಗಳನ್ನು ಸಹ ಆರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಜಿಲ್ಲಾ ಸಹ ಕಾರ್ಯದರ್ಶಿ ಗೋವಿಂದರಾಜು ಆರ್, ಗ್ರಾಮ ಕಾರ್ಯದರ್ಶಿ ಹನುಮಣ್ಣ, ಭೋಜರಾಜು, ಮಾರುತೇಶ್, ದೇವರಾಜು, ಮಹಾದೇವ್, ನಾಗರಾಜು ಇನ್ನಿತರ ಎಲ್ಲ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಮ್ಯುನಿಸ್ಟ್ ಪಕ್ಷದ ಸೈದ್ಧಾಂತಿಕ ಶಿಸ್ತಿನ ಸಿಪಾಯಿ ಪಕ್ಷದ ಅಡಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ, ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಮಟ್ಟದ ಶಾಖೆಗಳನ್ನು ನಡೆಸಬೇಕು ಅಂತಕ್ಕಂಥ ಸಮತ ಸಮಾಜವಾದವನ್ನು ನಿರ್ಮಾಣ ಮಾಡಬೇಕು ಅಂತ ಹುಟ್ಟಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಮ್ಮೇಳನಗಳು ಇಲ್ಲಿಂದ ಇನ್ನು ನವೆಂಬರ್ವರೆಗೂ ನಡೀತಿದೆ. ಈಗ ಪಕ್ಷಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆಂಧ್ರದಲ್ಲಿ ಖಮ್ಮಂ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿದೆ. ರಾಷ್ಟ್ರೀಯ ಸಮ್ಮೇಳನ ಪಂಜಾಬಿನ ಚಂಡೀಗಢದಲ್ಲಿ ನಡೀತಿದೆ. ಅದೇ ರೀತಿ ರಾಜ್ಯದ ಸಮ್ಮೇಳನ ಗುಲ್ಬರ್ಗದಲ್ಲಿ ನಡೀತಾ ಇದೆ. ತುಮಕೂರು ಜಿಲ್ಲೆಯ ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇದೆ. ಹಾಗೆ ಅದಕ್ಕಿಂತ ಮುಂಚೆ ತಾಲೂಕು ಮತ್ತು ಶಾಖಾ ಸಮ್ಮೇಳನಗಳು ನಡೆಸಬೇಕಾಗಿರೋದ್ರಿಂದ ಇಂದು ಕೊರಟಗೆರೆ ತಾಲೂಕಿನ ಜೋನಿಗರಹಳ್ಳಿ ಶಾಖೆ, CVD ಪಾಳ್ಯ ಶಾಖೆ, ತೋವಿನಕೆರೆ ಶಾಖೆಗಳನ್ನ 3ನ ಒಟ್ಟುಗೂಡಿ ಇವತ್ತು ನಾವು ಶಾಖಾ ಸಮ್ಮೇಳನವನ್ನು ನಡೆಸಿದ್ದೀವಿ. ಈ ಶಾಖಾ ಸಮ್ಮೇಳನದಲ್ಲಿ ಗ್ರಾಮದ ಸಮಸ್ಯೆಗಳು, ನೀರು, ಚರಂಡಿ, ವಿದ್ಯುತ್ ದೀಪಗಳು, ಗ್ರಾಮ ಪಂಚಾಯತಿ ವ್ಯವಸ್ಥೆಗಳು, ರೈತರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ಯುವಜನರ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ಹಲವಾರು ರೀತಿಯ ಗ್ರಾಮ ಶಾಖೆಯ ಮಾಡ್ತಕ್ಕಂಥ ಕೆಲಸಗಳನ್ನ ಭಾಳಷ್ಟು ಪರಾಮರ್ಶೆಯನ್ನು ಇವತ್ತು ಮಾಡಿದ್ದೀವಿ. ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಗ್ರಾಮದ ಅಧಿಕಾರಿಗಳು ಮತ್ತು ತಾಲೂಕು ಜಿಲ್ಲಾಧಿಕಾರಿ ಮತ್ತು ರಾಷ್ಟ್ರ ಮಟ್ಟದ ಸಮಸ್ಯೆಗಳು ತಾಣತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಗಳು ಮಾಡೋದ್ರ ಮುಖಾಂತರ ಪಕ್ಷವನ್ನು ಬಲಪಡಿಸೋದ್ರ ಮುಖಾಂತರ, ಹೊಸ ಸದಸ್ಯತ್ವವನ್ನು ಹೊಂದೋದ್ರ ಮುಖಾಂತರ ರಾಜಕೀಯವಾಗಿ ಕಾರ್ಮಿಕ ವರ್ಗ ಮತ್ತು ರೈತ ವಿದ್ಯಾರ್ಥಿಯನ್ನು ದುಪ್ಪಟ್ಟುಗೊಳಿಸೋ ರೀತಿಯಲ್ಲಿ ಸಮ್ಮೇಳನದಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಚರ್ಚೆ ಆದ ನಂತರ ಜಿಲ್ಲಾ ಸಮ್ಮೇಳನಕ್ಕೆ ಗ್ರಾಮದಿಂದ ನೇರವಾಗಿ 4 ಜನ ಆಯ್ಕೆಯಾಗಿದ್ದರೆ, ಮೊದಲನೇದಾಗಿ ನಮ್ಮ CVD ಪಾಳ್ಯ ಹನುಮಯ್ಯ, ಅದೇ ರೀತಿ ತೋವಿನಕೆರೆಯ ಮಾರುತೇಶು ಮತ್ತು ಅಜ್ಜನಹಳ್ಳಿಯ ದೇವರಾಜು, ಅದೇ ರೀತಿ ನಮ್ಮ ಜೋನಿಗರಹಳ್ಳಿಯ ನಾಗರಾಜು ಅವರು ಇವತ್ತು ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ರೆಡ್ ವಾಲೆಂಟ್ರಿಯಿಂದ ಇವರು ನಮ್ಮ ಭೋಜರಾಜು ಮತ್ತು ತಾಲೂಕು ಜಿಲ್ಲಾ ಸಹಕಾರಿ ಗೋವಿಂದರಾಜು, ಹೀಗೆ ಸುಮಾರು 6ರಿಂದ 7 ಜನ ಇವತ್ತು ಪ್ರತಿನಿಧಿಯಾಗಿ ಕೊರಟಗೆರೆ ತಾಲೂಕಿಂದ ಬರ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಸದೃಢವಾಗಿರ್ತಕ್ಕಂಥ ಪಕ್ಷವನ್ನು ಬಲಪಡಿಸೋದಕ್ಕೆ ಇವರೆಲ್ಲ ಸಹಕಾರಿ ಆಗ್ತಾರೆ ಅಂತ ಹೇಳ್ತಾ, ಕಮ್ಯುನಿಸ್ಟ್ ಪಕ್ಷದ ಸಮತ ಸಮಾಜವಾದವನ್ನು ಮುನ್ನಡೆಸ್ತಕ್ಕಂಥ ತೀರ್ಮಾನವನ್ನು ಇವತ್ತು ಸಮ್ಮೇಳನದಲ್ಲಿ ಕೈಗೊಂಡಿದ್ದೀವಿ. ಇದು ಇಡೀ ರಾಷ್ಟ್ರ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಪ್ರಜ್ವಲಿಸಿದ ಕೊರಟಗೆರೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನಮ್ಮ ಹೆಸರು ಗೋವಿಂದರಾಜು ಅಂತೇಳಿ, CPI ಪಾರ್ಟಿನ ಕೊರಟಗೆರೆ ತಾಲೂಕಿನ ಸಹ ಕಾರ್ಯದರ್ಶಿ ಹಾಗೂ ತೋವಿನಕೆರೆಯ ಗ್ರಾಮದ ಶಾಖಾ ಕಾರ್ಯದರ್ಶಿ ತೋವಿನಕೆರೆ. ಇವತ್ತು ನಮ್ಮ CPI ಪಾರ್ಟಿಗೆ 100 ವರ್ಷ ತುಂಬಿದಂಥ ವರ್ಷ ಇರುತ್ತದೆ. ಅದರ ಮುಖ್ಯವಾಗಿ ಇವತ್ತು ನಾವು ಜಿಲ್ಲಾ ಶಾಖೆಗಳು ನಡೆಸಬೇಕಾಗಿರ್ತದೆ. ಅದಕ್ಕೆ ಮುಂಚೆ ಗ್ರಾಮ ಸಭೆಗಳು ನಡೀಬೇಕಾಗಿರ್ತದೆ. ಆದ ಕಾರಣ ಇವತ್ತು ನಮ್ಮ ತೋವಿನಕೆರೆಯಲ್ಲಿ 3 ಶಾಖೆಯನ್ನು ಸೇರಿ ಜೋನಿಗರಹಳ್ಳಿ, CVD ಪಾಳ್ಯ, ತೋವಿನಕೆರೆ 3 ಶಾಖೆಯಲ್ಲಿ ಇವತ್ತು ಶಾಖೆಯ ಸಮಾವೇಶನ ನಡೆಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಮಕ್ಕಳ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ ಹಾಗೂ ರೈತರ, ಸಾರ್ವಜನಿಕರ ಕುಂದುಕೊರತೆ ಬಗ್ಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ನಾವು ಎತ್ತಿ ಹಿಡಿದು ಅದರ ಬಗ್ಗೆ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ಈ ಶಾಖೆಯಲ್ಲಿ ತೀರ್ಮಾನ ತಗೊಂಡಿದ್ದು, ಈ ಶಾಖೆಯಲ್ಲಿ ಒಂದು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರು 7 ಜನ ಸದಸ್ಯರನ್ನು ಈ ದಿನ ಆಯ್ಕೆ ಮಾಡಿ ಯಶಸ್ವಿಗೊಳಿಸಿದ್ದೇವೆ. ಧನ್ಯವಾದಗಳು.